ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಇನ್ನೊಂದು ಅನುದಾನದ ವಿಚಾರವಾಗಿ ಸಿಎಂ ಅವರು 30-31ನೇ ತಾರೀಕು ಕರೆದಿದ್ದಾರೆ ಸರ್. ಬಟ್ ಬಿಜೆಪಿ ಅವರು ನಮಗೆ ಅನುದಾನ ಕೊಟ್ಟಿಲ್ಲ, ಬಿಜೆಪಿ ಮತ್ತು JDS ಅವರು ಆರೋಪ ಮಾಡ್ತಿರೋದು. ನೋಡಿ, BJP ಅವರು ಏನೇನು ಅವ್ರ ಕಾಲದಲ್ಲಿ ಮಾಡಿದ್ದಾರೆ ಗೊತ್ತಿದೆ. ಬೇರೆಯವ್ರದ್ದು ಬಿಟ್ಬಿಡಿ, ನನ್ನ ಕ್ಷೇತ್ರದ್ದೇ ಉದಾಹರಣೆ ಕೊಡಬೇಕಂದ್ರೆ, ನಾವೆಲ್ಲ ಈ ಹಗರಣಗಳೆಲ್ಲ ಬಯಲು ಮಾಡಬೇಕಾದಾಗ ನಮ್ಮದೇ 280 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗಿರುವಂಥ ಪ್ರಾಜೆಕ್ಟ್ಸ್ಗಳನ್ನ ವಾಪಸ್ ತಗೊಂಡಿದ್ರು, ವಿತ್ಹೋಲ್ಡ್ ಮಾಡಿದ್ರು. ಅದಕ್ಕೆ ನಾವೇನಾದರೂ ಅಂದ್ವಾ, ಆಯ್ತಪ್ಪ ನಮ್ಮ ಸರ್ಕಾರ ಬಂದಾಗ ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು. ನಮಗೆ ಎಷ್ಟು ಸರಿ BJP ನಾಯಕರು ವಿಧಾನಸೌಧದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ, ಸರ್ ಇವೆಲ್ಲ ನೀವು ಬಹಿರಂಗ ಮಾಡೋದು ಬಿಟ್ಬಿಟ್ರೆ ನಿಮ್ಗೆ ಡಬಲ್ ಅನುದಾನ ನಾನೇ ಇಸ್ಕೊಡ್ತೀನಿ ಅಂದ್ಬಿಟ್ಟು ಯಾವ್ಯಾವ ಶಾಸಕರು ಬಂದು ನನಗೆ ಭೇಟಿಯಾಗಿದ್ದು ನಾನು ಹೇಳಲ್ಲ? ನನಗೆ ಬಂದಿದ್ದಾರೆ ಆಮಿಷ ಕೊಡೋಕ್ಕೆ. ಇವೆಲ್ಲ ನೀವು PSI, ಬಿಟ್ಕಾಯಿನು, ಬೇರೆ ಬೇರೆ ರೆಕ್ರೂಟ್ಮೆಂಟ್ನಲ್ಲಿ ಆಗ್ತಾ ಇರುವಂಥ ಅವ್ಯವಹಾರಗಳು, KKRDB ಆಗ್ತಾ ಇರುವಂಥ ಅವ್ಯವಹಾರಗಳೆಲ್ಲ ನೀವು ಬಯಲು ಮಾಡಬೇಡಿ, ನಾವು ನಿಮ್ಗೆ ಡಬಲ್ ಅನುದಾನ ಇಸ್ಕೊಡ್ತೀನಿ ಅಂತ ಕೆಲವು BJP ಶಾಸಕರು ನನಗೆ ಸದನದಲ್ಲೇ ಬಂದು ನನಗೆ ಮಾತಾಡಿದ್ರಲ್ಲ, ಅದೆಲ್ಲ ಹೇಳಲ್ಲ. ಈಗ ನೋಡಿ, ಸಹಜವಾಗಿ ಯಾವ ಏನು ರೂಲಿಂಗ್ ಪಾರ್ಟಿ MLA ಇರ್ತಾರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಹಂಗಂತ ನಾವು ಯಾರಿಗೂ ಡಿನೈ ಮಾಡಿಲ್ಲ ಅಲ್ಲ. ಈಗ ಪ್ರಗತಿ ಪಥದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ, ಕಲ್ಯಾಣ ಪಥದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ, JJMನಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತಾ ಇಲ್ವ ಎಲ್ಲನೂ ಕೂಡ ಕೇಂದ್ರ ಸರ್ಕಾರದಿಂದ? ಅದೇನು ಬರೀ ಕಾಂಗ್ರೆಸ್ ಹಳ್ಳಿಗಳಿಗೆ ಹೋಗ್ತಾ ಇದೆಯಾ ಅಥವಾ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಹೋಗ್ತಾ ಇದೆಯಾ? ಇವೆಲ್ಲನೂ ಸುಮ್ಮನೆ ಹೇಳ್ತಾರೆ. ಈಗ ಎತ್ತಿನೊಳೆ ಪ್ರಾಜೆಕ್ಟ್ ಯಾರ್ಯಾರಪ್ಪ MP ಗಳು, ಎಷ್ಟು ಜನ ನಮ್ಮ MLAಗಳಿದ್ದಾರೆ? ಸೊ ಇವೆಲ್ಲನೂ ಕೂಡ ಸುಮ್ಮನೆ ಟೀಕೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಮ್ಮ ಜೊತೆ ಸಹಕಾರ ಮಾಡೋಕ್ಕೆ ಹೇಳಿ. ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಏನು 5400 ಕೋಟಿ ತರಬೇಕಾಗಿತ್ತಲ್ಲಪ್ಪ, ಎಲ್ಲೋಯ್ತು ನಿಮ್ಮದು? TBCಗೆ ನಿಮ್ದೇನು ಕೊಡುಗೆ ಇದೆ? ಎತ್ತಿನೊಳೆಗೆ ಏನು ಕೊಡುಗೆ ಇದೆ? ಹಿಂದಿನ ವರ್ಷದ ಜಲ್ ಜೀವನ್ ಮಿಷನಿಗೆ ನಮ್ಗೆ 2500 ಕೋಟಿ ರೂಪಾಯಿ ಬರಬೇಕು. ಅವೆಲ್ಲ ತರಿಸಿ ಆಮೇಲೆ ಮಾತಾಡೋಣ. ಅದು ಇದು ಬಿಟ್ಟು ನೀವು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡಿದ್ರೆ ನಾವು ಹೇಳಬೇಕಾಗ್ತದೆ ನಿಮ್ಮ ಅವಧಿನಲ್ಲಿ ಏನೇನು ಮಾಡಿದ್ದೀರಾ ಅಂತ.